ಮುಜಾಹಿದ್ದೀನ್ಗಳ ಅಸಲಿ ಮುಖ ಬಯಲು ಮಾಡಿದ ಧರ್ಮಗುರು. ಧರ್ಮ ರಕ್ಷಕರೆನಿಸಿಕೊಂಡವರಿಂದಲೇ ಮುಸಲ್ಮಾನ ಮಹಿಳೆಯರ ಮೇಲೆ ಅತ್ಯಾಚಾರ. ಧರ್ಮದ ಹೆಸರಿನಲ್ಲಿ ಭಾರತದ ಕಾಶ್ಮೀರದಲ್ಲಿ ಹೋರಾಡುತ್ತಿದ್ದೇವೆ ಎಂದು ಹೇಳಿಕೊಳ್ಳುವ ಪಾಕ್ ಪೋಷಿತ ಉಗ್ರಗಾಮಿಗಳ ಅಸಲಿ ಮುಖವನ್ನ ಪಾಕಿಸ್ತಾನದ ಪ್ರಭಾವಿ ಧರ್ಮಗುರು ಒಬ್ಬರು ಬಯಲುಗೊಳಿಸಿದ್ದಾರೆ. ಕಾಶ್ಮೀರದ ಅಸಹಾಯಕ ಮುಸ್ಲಿಂ ಮಹಿಳೆಯರನ್ನ ಭಯೋತ್ಪಾದಕರು ಹೇಗೆ ಲೈಂಗಿಕವಾಗಿ ಶೋಷಿಸ್ತಾ ಇದ್ದಾರೆ ಎಂಬ ಕರಾಳ ಸತ್ಯ ಇದೀಗ ಪಾಕಿಸ್ತಾನದಿಂದಲೇ ಹೊರಬಿದ್ದಿದೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಆಪ್ತ ಹಾಗೂ ಪ್ರಭಾವಿ ದಿಯೋಬಂದಿ ಧರ್ಮಗುರು ಮುಫ್ತಿ ಸಯೀದ್ ಖಾನ್ ಅವರು ಈ ಬಗ್ಗೆ ಬಹಿರಂಗವಾಗಿಯೇ ಮಾತನಾಡಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಕಾಶ್ಮೀರ ಮತ್ತು ನಮ್ಮ ದ್ವಂದ್ವ ನೀತಿ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡುತ್ತಾ ಇದ್ದಂತಹ ಮುಫ್ತಿ ಸಯೀದ್ ಖಾನ್ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳು ಕಾಶ್ಮೀರದಲ್ಲಿ ಎಸಗುತ್ತಿರುವ ದೌರ್ಜನ್ಯಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಧರ್ಮಗುರು, ಧರ್ಮದ ರಕ್ಷಕರು ಅಥವಾ ಮುಜಾಹಿದ್ದೀನ್ ಎಂದು ತಮ್ಮನ್ನು ತಾವು ಕರೆದುಕೊಳ್ಳುವ ಈ ಉಗ್ರರು ನಿರಾಶ್ರಿತರ ಶಿಬಿರಗಳಲ್ಲಿರುವ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳ ಹಸಿವಿನಲ್ಲಿಯೂ ತಮ್ಮ ಲಾಭ ಪಡೀತಾ ಇದ್ದಾರೆ. ಕೇವಲ ಒಂದು ಹೊತ್ತಿನ ರೊಟ್ಟಿಗಾಗಿ ಅಸಹಾಯಕ ಮುಸ್ಲಿಂ ಮಹಿಳೆಯರನ್ನ ಲೈಂಗಿಕ ಸಂಪರ್ಕಕ್ಕೆ ಒತ್ತಾಯಿಸಲಾಗ್ತಾ ಇದೆ ಎಂದು ಹೇಳಿದ್ದಾರೆ. ಕಾಶ್ಮೀರದಲ್ಲಿನ ಉಗ್ರ ಚಟುವಟಿಕೆಗಳನ್ನ ಪವಿತ್ರ ಜಿಹಾದ್ ಎಂದು ಬಿಂಬಿಸುವ ಪಾಕಿಸ್ತಾನದ ಮುಖವಾಡ ಈಗ ಅಲ್ಲಿಂದಲೇ ಕಳಚಿ ಬೀಳುತ್ತಿದೆ. ಐಎಸ್ಐನಿಂದ ಹಣ ಮತ್ತು ಶಸ್ತ್ರಾಸ್ತ್ರ ಪಡೆಯುವ ಈ ಭಯೋತ್ಪಾದಕರು ಸ್ಥಳೀಯರನ್ನೇ ಭಕ್ಷಿಸುತ್ತಿದ್ದಾರೆ ಎಂಬ ಭಾರತದ ದಶಕಗಳ ಆರೋಪಕ್ಕೆ ಈಗ ಪಾಕಿಸ್ತಾನದ ಒಳಗಿನಿಂದಲೇ ಪುಷ್ಟಿ ಸಿಕ್ಕಂತಾಗಿದೆ. ಕಾಶ್ಮೀರಿ ಜನರ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದೇವೆ ಎಂದು ಹೇಳಿಕೊಳ್ಳುವ ಸಂಘಟನೆಗಳೇ ಅಲ್ಲಿನ ಮಹಿಳೆಯರನ್ನ ಅತ್ಯಂತ ಹೀನವಾಗಿ ಶೋಷಿಸ್ತಾ ಇದೆ ಎಂಬುದು ಈಗ ಜಗತ್ತಿಗೆ ಅರಿವಾಗಿದೆ.